ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಇರಾನ್ಗೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅದೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ ಶರಣಾಗಬೇಕು ನಮ್ಮ ಮುಂದೆ ಅಂತ ಹೇಳಿ ಇರಾನ್ಗೆ ಪದೇ ಪದೇ ಎಚ್ಚರಿಕೆ. ಇರಾನ್ ಶರಣಾಗತಿ ಆಗದ ಹೊರತು ಯುದ್ಧ ನಿಲ್ಲೋದಿಲ್ಲ. ಈ ಯುದ್ಧವನ್ನ ನಾವು ಕಂಟಿನ್ಯೂ ಮಾಡ್ತೀವಿ. ಇರಾನ್ ಮೇಲೆ ನಮ್ಮ ದಾಳಿ ಮುಂದುವರಿಯುತ್ತೆ. ಇರಾನ್ ಸಂಪೂರ್ಣವಾಗಿ ಶರಣಾದ್ರೆ ಮಾತ್ರ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ನಮ್ಮ ಸೈನಿಕರ ದಾಳಿಗೆ ಇರಾನ್ ಬೆಚ್ಚಿ ಬಿದ್ದಿದೆ. ಇರಾನ್ ನಾಯಕರು ಕಣ್ಮರೆಯಾಗಿದ್ದಾರೆ, ನೌಕೆಗಳು ಕಣ್ಮರೆಯಾಗಿವೆ. ಶರಣಾಗುವಂತೆ ಇರಾನ್ಗೆ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೇಳ್ತಾ ಇರೋದು ಇಷ್ಟೇ, ಇರಾನ್ ನಮ್ಮ ಮುಂದೆ ಶರಣಾಗಬೇಕು. ಶರಣಾದರೆ ಮಾತ್ರ ನಾವು ಈ ಯುದ್ಧವನ್ನು ಅಥವಾ ಈ ದಾಳಿಯನ್ನು ನಿಲ್ಲಿಸ್ತೀವಿ. ಇಲ್ಲದೇ ಇದ್ದರೆ ಯಾವುದೇ ಕಾರಣಕ್ಕೂ ಈ ದಾಳಿಯನ್ನು ನಿಲ್ಲಿಸುವಂಥ ಸಾಧ್ಯತೆ ಇಲ್ಲವೇ ಇಲ್ಲ. ಇರಾನ್ನ ಕೆಲವೊಂದಿಷ್ಟು ಪ್ರಮುಖ ನಾಯಕರು ಈಗಾಗಲೇ ಕಣ್ಮರೆಯಾಗಿದ್ದಾರೆ, ಓಡ್ ಹೋಗಿ ಕುಳಿತಿದ್ದಾರೆ, ಅಡಗಿ ಕುಳಿತಿದ್ದಾರೆ. ಅವರು ಬಂದು ನಮ್ಮ ಬಳಿ ಶರಣಾದರೆ ನಾವು ಈ ಯುದ್ಧವನ್ನು ನಿಲ್ಲಿಸ್ತೀವಿ. ಅದರ ಹೊರತಾಗಿ ಯುದ್ಧವನ್ನು ನಿಲ್ಲಿಸೋಕೆ ಸಾಧ್ಯವೇ ಇಲ್ಲ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. F-30 said I'd give it a 12 to a 15. Their army is gone. They're just about, look, their navy is gone. Their communications are gone. Their leaders are gone. 2 sets of their leaders are gone. They're down to their 3rd set. Their air force is wiped out entirely. Think of it. They have 32 ships. All 32 are at the bottom of the ocean. Other than that, they're doing very well, Coach. Very well. We're doing, our military is doing phenomenally. That's the big thing for this week. We seem to have a new thing every week, but the situation with a very bad and very sick group of leaders who were killing a lot of people. A lot of our people said I'd give it a... ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಗಮನಿಸ್ತಾ ಇದ್ವಿ, ಒಂದು ಕಡೆಯಲ್ಲಿ ದಾಳಿ ಪ್ರತಿ ದಾಳಿಗಳು ಶುರುವಾಗಿ 1 ವಾರ ಕಳೀತಾ ಬಂತು. ಯಾರು ಕೂಡ ಹಿಂದೆ ಸರಿಯುವಂಥ ನಿರ್ಧಾರಗಳು ಕಂಡು ಬರ್ತಾ ಇಲ್ಲ. ಇತ್ತ ಟ್ರಂಪ್ ಹೇಳ್ತಾ ಇದ್ದಾರೆ, ಇರಾನ್ ಶರಣಾದರೆ ಮಾತ್ರ ನಾವು ಯುದ್ಧವನ್ನು ನಿಲ್ಲಿಸ್ತೀವಿ ಅಂತೇಳಿ. ಮುಂದೆ ಇದು ಯಾವ ಹಂತಕ್ಕೆ ತಲುಪಬಹುದು ಅಂತ? ಸಂಪತ್ತು, ಇದು ಡೊನಾಲ್ಡ್ ಟ್ರಂಪ್ ಅವರ ಒಂದು ದುಂಡಾವರ್ತನೆ, ಅದೇ ರೀತಿಯಲ್ಲೂ ಕೂಡ ಒಂದು ಕುತಂತ್ರ ಬುದ್ಧಿ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕಂತಂದರೆ ಇರಾನ್ನಲ್ಲಿ ಇಡೀ ವಿಶ್ವಕ್ಕೆ ಸರಬರಾಜು ಮಾಡುವಂಥ ಸುಮಾರು 80% ಕಚ್ಚಾ ತೈಲಗಳನ್ನು ಸಂಗ್ರಹಿಸಿರುವಂಥ ದೊಡ್ಡ ರಾಷ್ಟ್ರ ಇರಾನ್ ಆಗಿದೆ. ಈ ಕಾರಣದಿಂದಾಗಿ ಏನಾದರೂ ಮಾಡಿ ಇರಾನನ್ನು ತಮ್ಮ ವಶಕ್ಕೆ ಪಡೆದುಕೊಂಡ್ಬಿಟ್ರೆ ಇಡೀ ವಿಶ್ವಕ್ಕೆ ಮತ್ತೊಮ್ಮೆ ನಾನು ದೊಡ್ಡಣ್ಣನಾಗ್ಬೋದು. ಇಡೀ ವಿಶ್ವಕ್ಕೆ ನಾನು ಹೇಳಿದಷ್ಟೇ ಮಟ್ಟಕ್ಕೆ ಆಯಿಲವನ್ನು ಕೂಡ ಸರಬರಾಜನ್ನು ಮಾಡ್ಬೋದು. ಅದ್ರ ಜೊತೆ ತಾನು ವಿಧಿಸಿದಂಥ ಟ್ಯಾಕ್ಸನ್ನೇ ನಾನು ವಾಪಸ್ ತೆಗೆದುಕೊಳ್ಬೋದು ಅಂತೇಳ್ಬಿಟ್ಟು ದುರಾಲೋಚನೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಇದೆ. ಆದರೆ ಡೊನಾಲ್ಡ್ ಟ್ರಂಪ್ ವಿಧಿಸ್ತಿರುವಂಥ ಟ್ಯಾಕ್ಸನ್ನು ಇರಾನ್ ಒಪ್ಕೊಳ್ತಿಲ್ಲ. ಅದೇ ರೀತಿಯಲ್ಲೂ ಕೂಡ ತಮಗೆ ಬೇಕಾದಂಥ ಮಿತ್ರ ರಾಷ್ಟ್ರಗಳಿಗೆ ರೂಪಾಯಿ ಲೆಕ್ಕದಲ್ಲಿ ಅವರು ಆಯಿಲನ್ನು ಸರಬರಾಜನ್ನು ಮಾಡ್ತಿದ್ದಾರೆ. ಆದರೆ ಅಮೆರಿಕಾಗೆ ಅದೇ ರೇಟ್ನಲ್ಲಿ ಕಚ್ಚಾ ತೈಲವನ್ನು ಕೊಡೋದಕ್ಕೆ ಸಿದ್ಧರಿಲ್ಲ. ಈ ಕಾರಣದಿಂದಾಗಿ ಡೊನಾಲ್ಡ್ ಟ್ರಂಪ್ ಅವರು ನಿರಂತರವಾಗಿ ಏನು ಇರಾನ್ ಪಕ್ಕದಲ್ಲಿರುವಂಥ ಇಸ್ರೇಲನ್ನು ಬಳಕೆಯನ್ನು ಮಾಡಿಕೊಂಡು ಎರಡೂ ರಾಷ್ಟ್ರಗಳಿಂದಲೂ ಕೂಡ ದಾಳಿಯನ್ನು ಮಾಡ್ತಿದ್ದಾರೆ. ಆ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಭೂಸೇನೆ ಆಗಿರ್ಬೋದು, ವಾಯುಸೇನೆ ಆಗಿರ್ಬೋದು, ಮತ್ತು ಅದೇ ರೀತಿಯಲ್ಲಿ ಕೂಡ ಆ ಜಲಸೇನೆ ಎಲ್ಲವನ್ನು ಕೂಡ ಬಳಕೆಯನ್ನು ಮಾಡಿಕೊಂಡು ಏಕಕಾಲದಲ್ಲಿ ದೊಡ್ಡ ಮಟ್ಟದಲ್ಲಿ ಯುದ್ಧವನ್ನು ಮಾಡ್ತಿದ್ದಾರೆ. ಆದರೆ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಏನು ಇರಾನ್ ಕೂಡ ನಾವು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ಆ ಭಾರತದ ತೇಜಸ್ ಆಗಿರ್ಬೋದು ಮತ್ತು ರಷ್ಯಾದ ರಾಫೆಲ್ ಈ ಎರಡೂ ಯುದ್ಧ ವಿಮಾನಗಳನ್ನ ಇಟ್ಕೊಂಡು ಆ ದೊಡ್ಡ ಮಟ್ಟದಲ್ಲಿ ಅಮೆರಿಕ ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತಿದ್ದೋ ಅದೇ ರೀತಿಯಲ್ಲೂ ಕೂಡ ಪಕ್ಕದಲ್ಲಿ ಇಸ್ರೇಲ್ ಕೂಡ ಅಟ್ಯಾಕ್ ಮಾಡ್ತಿದ್ದೋ ಆ ಇಸ್ರೇಲು ಮತ್ತು ಅಮೆರಿಕ ಎರಡೂ ಯುದ್ಧ ವಿಮಾನಗಳನ್ನು ಕೂಡ ಹೊರದುಳುವಂಥ ಕೆಲಸವನ್ನು ಕೂಡ ಮಾಡ್ತಿದೆ. ಯಾಕಂತಂದರೆ ಏನು ರಾಫೆಲ್ ಆಗಿರ್ಬೋದು ಅದೇ ರೀತಿಯಲ್ಲೂ ಕೂಡ ಏನು ಸುಖೋಯ್ ಆಗಿರ್ಬೋದು ಇವೆರಡೂ ಕೂಡ 5th ಜನರೇಷನ್ನ ಯುದ್ಧ ವಿಮಾನಗಳಾಗಿರೋದ್ರಿಂದ ಏನು ಶತ್ರುನ ರಾಷ್ಟ್ರಗಳು ಮಿಸೈಲ್ಸ್ನ ಯಾವ ರೀತಿಯಾಗಿ ದಾಳಿ ಮಾಡ್ತಿದ್ದಾರೆ ಅದೇ ರೀತಿಯಲ್ಲೂ ಕೂಡ ಏನು ರೇಡಾರ್ ಮುಖಾಂತರ ಯಾವ ಮಾರ್ಗದಲ್ಲಿ ಏನು ಶತ್ರುಗಳ ಏನು ವಿಮಾನ ಬರ್ತಿದೋ ಅದಕ್ಕೆ ಆಪೋಸಿಟ್ ಆಗಿ ಹೋಗಿ ಅದರ ಮೇಲೆ ನೇರವಾಗಿ ಅಟ್ಯಾಕ್ ಮಾಡುವಂಥ ತಂತ್ರಜ್ಞಾನವನ್ನು ಹೊಂದಿರುವಂಥ ದೊಡ್ಡ ಯುದ್ಧ ವಿಮಾನಗಳಿವೆ. ಈ ಕಾರಣದಿಂದಾಗಿ ತಂತ್ರಜ್ಞಾನ ಸಾಕಷ್ಟು ಅಭಿವೃದ್ಧಿ ಆಗಿರೋದ್ರಿಂದ ಈ ಇರಾನು ಈ ದೊಡ್ಡ ರಾಷ್ಟ್ರಗಳನ್ನು ಎದುರಿಸಬೇಕಾದ್ರೆ ಅಲ್ಲಿ ಬರುವಂಥ ಆದಾಯವನ್ನು 80% ಏನು ಸೈನ್ಯಕ್ಕಾಗಿ ಬಳಕೆಯನ್ನು ಮಾಡ್ತಿದ್ದಾರೆ. ಈ ಕಾರಣದಿಂದಾಗಿ ತಂತ್ರಜ್ಞಾನ ಸಾಕಷ್ಟು ಅಭಿವೃದ್ಧಿ ಆಗಿರೋದ್ರಿಂದ ನಾನು ಬಿಡೋದಿಲ್ಲ, ನಾನು ಯಾವುದೇ ರೀತಿಯಲ್ಲಿ ಕೂಡ ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಯುದ್ಧವನ್ನು ಕೂಡ ಮಾಡ್ತಿದ್ದಾರೆ. ಆದರೆ ಜಲಮಾರ್ಗದಲ್ಲಿ ಯುದ್ಧವನ್ನು ಮಾಡಬೇಕಾದ್ರೆ ನಮ್ಮ ಭಾರತದಲ್ಲಿ ಪಕ್ಕದಲ್ಲಿ ಅರಬ್ಬಿ ಸಮುದ್ರ ಒಂದು ಕಡೆ ಇದೆ, ಏನು ಬಂಗಾಳ ಕೊಲ್ಲಿ ಒಂದಿದೆ. ಈ ಏನು ಜಲಮಾರ್ಗದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಯುದ್ಧ ನಡೀತಿರ್ಬೇಕಾದ್ರೆ ಒಂದಷ್ಟು
ನೌಕಾಪಡೆಗಳನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಕೆಲಸ ಈಗ ಇರಾನ್ಗೆ ಬೇಕಾಗಿದೆ. ಯಾಕಂದರೆ ಒಂದು ಕಡೆ ಇಸ್ರೇಲ್ ದಾಳಿ ಮಾಡ್ತಿದೆ, ಮತ್ತೊಂದು ಕಡೆ ಅಮೆರಿಕ ದಾಳಿ ಮಾಡ್ತಿದೆ. ಈ ಕಾರಣಕ್ಕೆ ಪಶ್ಚಿಮ ಬಂಗಾಳದ ಮೂಲಕ ಏನು ನಮ್ಮ ಕೋಲ್ಕತ್ತಾದಲ್ಲಿ ಒಂದಷ್ಟು ಅಡುಗು ತಾಣಗಳನ್ನು ರಕ್ಷಣೆಯನ್ನು ಮಾಡಿ ಅಂತ ಹೇಳ್ಬಿಟ್ಟು ಭಾರತ ನೆರವನ್ನು ಕೂಡ ಕೋರಿದ್ದಾರೆ. ಅದ್ರ ಜೊತೆ ತೇಜಸ್ ಯುದ್ಧ ವಿಮಾನಗಳಾಗಿರ್ಬೋದು, ಮತ್ತು ಭಾರತ ಖರೀದಿ ಮಾಡಿರುವಂಥ ರಾಫೆಲ್ ಆಗಿರ್ಬೋದು, ಈ ಎರಡು ಯುದ್ಧ ವಿಮಾನಗಳು ಮತ್ತು ಅದು ಒಂದಷ್ಟು ನಮ್ಮ ಭಾರತದಲ್ಲಿ ತಯಾರಿಕೆ ಆಗಿರುವಂಥ ಒಂದಷ್ಟು ಮಿಸೈಲ್ಸ್ಗಳನ್ನು ಇರಾನ್ಗೆ ಕೊಡುವಂಥ ಆರ್ಥಿಕ ನೆರವು ಜೊತೆ ಸೈನಿಕರಿಗೂ ಕೂಡ ತರಬೇತಿಯನ್ನು ಕೊಡುವಂಥ ಕೆಲಸವನ್ನು ಕೂಡ ಭಾರತ ಮಾಡ್ತಿದೆ. ಹಾಗಾಗಿ ಭಾರತದ ಮೇಲೆ ಕೂಡ ಈಗ ಅಮೆರಿಕ ಎಲ್ಲ ಒಂದು ಕಡೆ ಕೆಂಗಣ್ಣನ್ನು ಬಿಟ್ಟಿದ್ದು, ಇರಾನು ನಮಗೆ ಶರಣಾಗತಿ ಆಗದಿದ್ರೆ ಈಗಾಗಲೇ B1 B2 ಯುದ್ಧ ವಿಮಾನಗಳನ್ನು ನಾವು ಬಳಕೆಯನ್ನು ಮಾಡಿದ್ದೇವೆ. ಒಂದು ವೇಳೆ ಶರಣಾಗತಿ ಆಗದೇ ಇದ್ರೆ B-54 ಅನ್ನು ಕೂಡ ಇಳಿಸಿ ಇಡೀ ಸಂಪೂರ್ಣವಾಗಿ ಇರಾನನ್ನೇ ಧ್ವಂಸವನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮತ್ತೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಯಾವುದೂ ಕೂಡ ನಾವು ಬಗ್ಗೋದಿಲ್ಲ ಅಂತ ಹೇಳ್ಬಿಟ್ಟು ಇಸ್ರೇಲ್ ಮೇಲೆ ಮತ್ತೆ ಏನು ಅದೇ ರೀತಿ ಕೂಡ ಅಮೆರಿಕದ ಮೇಲೆ ದೊಡ್ಡ ಮಟ್ಟದಲ್ಲಿ ಇರಾನ್ ಕೂಡ ಪ್ರತಿ ಏನು ದಾಳಿಯನ್ನು ಕೂಡ ಮಾಡ್ತಿದೆ. ಇದರಿಂದಾಗಿ ಇಡೀ ವಿಶ್ವದ ಶಾಂತಿ ಕೂಡ ಕದಡಿದೆ, GDP ಕೂಡ ಇಳಿಕೆಯಾಗಿದೆ, ಆರ್ಥಿಕ ಸಂಕಷ್ಟ ಎದುರಾಗಿದೆ, ಕಚ್ಚಾ ತೈಲಗಳ ಕೊರತೆ ಆಗ್ತಿದೆ, ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಆಗ್ತಿದೆ, ಗ್ಯಾಸ್ ಸಮಸ್ಯೆ ಆಗ್ತಿದೆ, ಸಿಲಿಂಡರ್ಗಳ ಬಳಕೆ ಕೂಡ ಸರಿಯಾಗಿ ಸರಬರಾಜು ಆಗ್ತಿಲ್ಲ. ಹೀಗಾಗಿ ಇಡೀ ವಿಶ್ವಕ್ಕೆ ಆರ್ಥಿಕ ಸಂಕಷ್ಟವನ್ನು ತಂದಿಟ್ಟುವಂಥ ಕೆಲಸವನ್ನು ಡೊನಾಲ್ಡ್ ಟ್ರಂಪ್ ಅವರು ಮಾಡ್ತಿದ್ದಾರೆ. ಅವರು ಯುದ್ಧವನ್ನು ನಿಲ್ಲಿಸಿ ಅಂತ ಇರಾನ್ಗೆ ಹೇಳೋದಲ್ಲ, ಇವರೇ ವಾಲಂಟ್ರಿಯಾಗಿ ತಮ್ಮ ಯುದ್ಧವನ್ನು ನಿಲ್ಲಿಸಿದರೆ ಇರಾನ್ ಕೂಡ ಸೈಲೆಂಟ್ ಆಗುತ್ತೆ. ಮತ್ತು ಆ ಇರಾನನ್ನು ಎದುರಿಸುವಂಥ ಶಕ್ತಿ ಇಸ್ರೇಲ್ ಕೂಡ ಇಲ್ಲ. ಆದರೆ ಇಸ್ರೇಲ್ಗೆ ನೆರವನ್ನು ಕೊಟ್ಟು ಅಲ್ಲಿಂದ ಕೂಡ ಯುದ್ಧವನ್ನು ಮಾಡಿಸುವಂಥ ಕುತಂತ್ರವನ್ನು ಅಮೆರಿಕ ಮಾಡ್ತಿದೆ. ಈ ಕಾರಣದಿಂದಾಗಿ ಆ ಮೂರು ರಾಷ್ಟ್ರಗಳು ಕೂಡ ಶಾಂತಿಯುತವಾಗಿ ಯುದ್ಧವನ್ನು ನಿಲ್ಲಿಸಿದ್ರೆ ಇಡೀ ವಿಶ್ವ ಶಾಂತಿಯಾಗಿರುತ್ತೆ. ಸಂಪತ್. ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.